ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಯುದ್ಧದ ರಾಷ್ಟ್ರಗಳಲ್ಲಿ ಈಗ ತುಮಕೂರಿನ 5 ಮಂದಿ ಲಾಕ್ ಆಗಿದ್ದಾರೆ. ಇರಾನ್ನಲ್ಲಿ ಓರ್ವ ಮತ್ತು ದುಬೈನಲ್ಲಿ 4 ಈಗ ಪರದಾಡ್ತಿದ್ದಾರೆ. ಗುಬ್ಬಿ ಮೂಲದ ಮನೋಜ್ ಇರಾನ್ನಲ್ಲಿ ಈತ ಶೀಪ್ ಮರ್ಚೆಂಟ್ ಕಳೆದ 8 ತಿಂಗಳ ಹಿಂದೆ ಇರಾನ್ನಲ್ಲಿ ಈತ ಕೆಲಸವನ್ನು ಮಾಡಿಕೊಂಡಿದ್ದ. ಸೊ ಈಗ ಕೆಲಸ ಸಿಕ್ಕಿರುವಂಥ ಹಿನ್ನೆಲೆ ಇರಾನ್ನಲ್ಲಿ ನೆಲೆಸಿರುವಂಥದ್ದು ಮನೋಜ್. ಸೊ ಮಾರ್ಚ್ ಅಂತ್ಯಕ್ಕೆ ಭಾರತಕ್ಕೆ ವಾಪಸ್ ಆಗೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದರು. ಬಟ್ ಇದರ ನಡುವೆ ಈಗ ಆರಂಭ ಆಗಿರುವಂಥ ಯುದ್ಧದಿಂದಾಗಿ ಸಿಕ್ಕಾಕಿಕೊಂಡಿದ್ದಾರೆ ಮನೋಜ್ ಅವರು. ಸೊ ಮತ್ತೊಂದು ಕಡೆ ಖಾಸಗಿ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ದುಬೈಗೆ ತೆರಳಿದ್ದ 3 ಸಂಕಷ್ಟ ಎದುರಾಗಿದೆ. ದುಬೈನಲ್ಲಿ ಉಳಿದಿರುವಂಥದ್ದು ಯೋಗೇಶ್, ಶಿವಪಾರ್ವತಿ, ಉದೂತ್ ಶ್ರೀ, ಇದರ ಜೊತೆಗೆ ಪ್ರವಾಸಕ್ಕಂತೇಳಿ ದುಬೈಗೆ ತೆರಳಿದ್ದ ಪ್ರಿಯಾಂಕಾ ಸಹ ದುಬೈನಲ್ಲಿ ಸಿಲುಕಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಹಜವಾಗಿ ದೊಡ್ಡ ಚಾಲೆಂಜ್ ಇದು. ಯಾಕಂದರೆ ಈಗ ವಿಮಾನ ಹಾರಾಟ ಅಂತೂ ಇಲ್ಲವೇ ಇಲ್ಲ. ಗೊತ್ತಿಲ್ಲ ಯಾವ ರೀತಿಯಾಗಿ ಇರ್ತಾರೆ. ಸಹಜವಾಗಿ ಅವ್ರಿಗೆ ಭಯ ಅಂತೂ ಇದ್ದೇ ಇರುತ್ತೆ. ಬುಷರ್ ಪೋರ್ಟಲ್ಲಿದ್ದರು, ಮತ್ತು ನೌಕೇಶ್ ಪೋರ್ಟಿಗೆ ಬಂದಿದ್ದಾರೆ. 8 ತಿಂಗಳು ಸರ್. ಏನು ಕೆಲಸ ಮಾಡ್ತಾರೆ? ಮರ್ಚೆಂಟ್ ನೇವಿ. ನಿಮಗೆ ಈ ಯುದ್ಧದ ವಿಚಾರ ಗೊತ್ತಾದಾಗ ಈ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ನಿಮಗೆ? ನಾವು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ವು, ಸಿಗಲಿಲ್ಲ ನಮಗೆ. ಇವತ್ತು ಮಧ್ಯಾಹ್ನ ಅವರೇ 2:15 ನಮ್ಮ ಮಗ ಅವರೇ ಫೋನ್ ಮಾಡಿ 2 ನಿಮಿಷ ಮಾತಾಡಿರು. ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ, ಸೇಫ್ ಆಗಿದ್ದೀನಿ, ನೀವು ಚೆನ್ನಾಗಿರಿ. ಅವರು ಇರಾನಲ್ಲಿದ್ದಾರೆ, ಮರ್ಚೆಂಟ್ ನೇವಿ ಶಿಪ್ಪಲ್ಲಿದ್ದಾರೆ. ನಮಗೆ ಏನೂ ಪ್ರಾಬ್ಲಮ್ ಇರಲ್ಲ. ಅಂದರೆ ಏನೋ ಅದು ನೇವಿಲಿ ಇದ್ದಿದ್ದು ಅವನಿಗೆ ಇದ್ದಿತ್ತು ಮಾತಾಡೋಕ್ಕೆ, ಇದರಲ್ಲೇ ಶಿಪ್ಪಲ್ಲೇ ಫೋನಲ್ಲೇ ಎಲ್ಲ ಮಾತಾಡೋನು. ಈಗ ಹೋಗಿ ಎಷ್ಟು ತಿಂಗಳಾಯ್ತು ಇರಾನ್ಗೆ? ಇರಾನ್ಗೆ ಈ ತಿಂಗಳು 20ಕ್ಕೆ ಎಂಟು ತುಂಬೋದು ಅವ್ರಿಗೆ. ಈಗ ಇರಾನಲ್ಲಿ ಏನಾಗ್ತದೆ ಅಂತ ಗೊತ್ತಾಯ್ತಲ್ಲ? ಗಲಾಟೆ ಆಗ್ತಾಯಿದೆ. ಏನಾದರೂ ಯುದ್ಧದ ಬಗ್ಗೆ ಸರ್, ಈ ಮೊನ್ನೆ ಶುಕ್ರವಾರ 8-8:15 ಫೋನ್ ಮಾಡ್ದ. ಫೋನ್ ಮಾಡಾದ್ಮೇಲೆ 1 ಅವರ್ ಅವನು ಮಾತಾಡ್ದ ಅವ್ರ ಅಮ್ಮರ ಕೈಲಿ. ಮಮ್ಮಿ ಇನ್ನು ಈ ತಿಂಗಳು 1.5 ತಿಂಗಳೊಳಗೆ ತಿರ್ಗಾ ಸ್ಟಾರ್ಟ್ ಆಗುತ್ತಂತೆ ವಾರ್ನು ಅಂತ ಮಾತಾಡ್ದ. ಸರಿ ಬಿಡು ಮಮ್ಮಿ, ನಂದು ಅಷ್ಟೊತ್ತಿಗೆ ಸೈನ್ ಅಪ್ ಮುಗೀತೈತೆ, ನಾನು ಬಂದ್ಬಿಡ್ತೀನಿ ಅಂತ ಅಂದ. ಆಯ್ತಪ್ಪ. ಅವ್ರ ಏಜೆಂಟ್ರಿಗೂ ಫೋನ್ ಮಾಡಿನಂತೆ, ಸರ್ ನನಗೆ